ನಮಸ್ಕಾರ, ಎಲ್ಲರಿಗೂ ಹೆಂಗಿದ್ದೀರಾ? ನಾನಿವತ್ತು ಭಾಳ ಜನದ ಮನಸ್ಸಿನ ಆಸೆ ಏನಿರುತ್ತೆ ಅನ್ನೋದನ್ನು ನಾನಿವತ್ತು ಕವನದ ರೂಪದಲ್ಲಿ ನಾನು ನಿಮಗೆ ಹೇಳ್ತೀನಿ, ಕೇಳಿ. ಆಹಾ, ಯಾರನ್ನ ನಮ್ಮನ್ನು ಎಳ್ಕೊಂಡೋಗಿ ಕುರ್ಚಿ ಮೇಲೆ ಕೂರಿಸ್ಬಿಟ್ಟು ಕೈಯಲ್ಲಿ ಟಿ ವಿ ರಿಮೋಟ್ ಇಟ್ಟು ಇಲ್ಲೇ ಬರ್ತೀನಿ ಅರ್ಧ ಗಂಟೆ ಬಿಟ್ಟು, ಹೀಗಂತ ಹೇಳಿ ಮಾರ ಮುಂದೆ ತಂದಿಡಬಾರ್ದ ಇಂಥ ಉಪ್ಪಿಟ್ಟು, ಜೊತೆಗೆ ಪಕೋಡ ಮಾಡಿಕೊಟ್ಟು ತಿಂತಿರುವಾಗಲೇ ಟೀ ಮಾಡೋಕ್ಕೆ ನೀರಿಟ್ಟು ಅದಕ್ಕೆ ಟೀ ಪುಡಿ ಹಾಕಿಬಿಟ್ಟು ಮಂದನ ಹಾಲು ಹಾಕಿ ಮಳಿಸ್ಬಿಟ್ಟು ಜೊತೆಗೆ ಕೈ ತೊಳ್ಕೊಳ್ಳಿ ಅಂತೇಳಿ ನೀರು ತಂದುಬಿಟ್ಟು ಎರಡೂ ಕಪ್ಪಲ್ಲಿ ಟೀನ ಎತ್ತೊಯ್ದುಬಿಟ್ಟು ಕೊಟ್ಟರೆ, ಆಹಾ, ನಾವು ಅದನ್ನು ತಿಂದುಬಿಟ್ಟು ಸ್ವರ್ಗಕ್ಕೆ ಮೂರೇ ಗೇಣು ಅಂದ್ಬಿಟ್ಟು ಕಣ್ಣಂಚಲ್ಲಿ ನೀರು ಸುರಿಸ್ಬಿಟ್ಟು ಮಾಡಿಕೊಟ್ಟರ ಕೈಗೆ ಬಾಯಿ ಉರಿಸ್ಕೊಂಡು ಒಂದು ಮುತ್ತಿಟ್ಟು ಜೋರಾಗಿ ಮಂಚದ ಮೇಲೆ ಬಿದ್ದುಬಿಟ್ಟು ತಾಸೊತ್ತು ಮಲಗಿ ಎದ್ದುಬಿಟ್ಟು ಅವ್ರಿಗೆ ಮಾಡಿಕೊಡ್ತೀವಿ ನಾವು ಕೇಳಿದಷ್ಟು ನಿಪ್ಪಟ್ಟು. ಇದೆಲ್ಲ ಕನಸು. ಅದಕ್ಕೆ ಇಂಥ ಆಸೆ ಎಲ್ಲ ಕೈ ಬಿಟ್ಟು ಕುಂತೀವತ್ತ ತಲೆ ಕೆಟ್ಟು, ಎಲ್ಲನೂ ಮನಸ್ಸಲ್ಲೇ ಅದುಮಿಟ್ಟು ದಿನ ತಳ್ತಿದ್ದೀವತ್ತ ನಾಚಿಗೆಟ್ಟು. ಏನೋ ಇರೋ ತನಕ ಹಬ್ಬ ಆಡೇವು ಅಂತಂದರೆ ಮಾಡ್ತೀವಿ ತಂಬಿಟ್ಟು, ಹೋದ್ಮೇಲೆ ಒಂದಿನ ನಮ್ಮನ್ನು ಮಣ್ಣಕ್ಕಿಟ್ಟು ಮಾಡ್ಕೊಂಡು ತಿಂತಾವಿದ್ದ ಒಬ್ಬಟ್ಟು. ಅಪ್ಪಿತಪ್ಪಿ ಯಾರನ್ನ ಹಿಂಗೆ ಮಾಡಿಕೊಟ್ರೆ ಅದೇ ನಮಗೆ ಜಾಕ್ಪಾಟು. ಭಾಳ ಜನ ಹಿಂಗೆ ಅಂದ್ಕೊತಿರ್ತಾರೆ, ಯಾಕಂದರೆ ದಿನ ಅಡುಗೆ ಮಾಡಿ ಮಾಡಿ ಅವಕ್ಕಂತೂ ರೋಸ್ ಎದ್ದೋಗಿರುತ್ತೆ. ನನಗೂ ಹಂಗೆ ಅನಿಸುತ್ತೆ. ಅಡುಗೆ ಮಾಡೋದೇನು ಭಾರಿ ಸುಲಭವಾದ ಕೆಲಸ ಅಲ್ಲ, ಭಾಳ ಅಂದರೆ ಭಾಳ ಕಷ್ಟ. ಇದನ್ನು ಹೊರಗೋಗಿ ದುಡ್ದಷ್ಟೇ ಕಷ್ಟ. ಇದು 3 ಹೊತ್ತು ಬೇಯಿಸ್ಬೇಕು, ಎಲ್ಲನೂ ಹೊಂಚಿ ಮಾಡ್ಬೇಕಂತಂದರೆ ಅದೇನು ಭಾಳ ಸುಲಭ ಅಂತಲ್ಲ. ಅದು ಮಾಡೋರಿಗೆ ಗೊತ್ತಿರುತ್ತೆ ಅದು ಕಷ್ಟ. ಹಾಗಾಗಿ ನಿಮ್ಮ ಮನೇಲಿ ಯಾರಾದ್ರೂ ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಯಾರನ್ನ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅವ್ರು ದಿನ ಅಡುಗೆ ಮಾಡ್ತಿದ್ದಾರೆ ಅಂದರೆ ಅವ್ರನ್ನ ಒಂದಿನ ಕೂರಿಸ್ಬಿಟ್ಟು ಯಾವುದಾದ್ರೂ ಒಂದು ಅಡುಗೆನ ಮಾಡಿಕೊಟ್ಟು ಅವ್ರಿಗೆ ಬಡಿಸಿ, ಅದರಿಂದ ಅವರಿಗೆ ಭಾಳ ಖುಷಿಯಾಗುತ್ತೆ, ಗೊತ್ತಾಯ್ತಾ? ಯಾಕಂತಂದರೆ ಅದರಿಂದ ಅವರಿಗೆ ಸಾಕಷ್ಟು ಚೈತನ್ಯ ಸಿಗುತ್ತೆ, ಏನೋ ಮನಸ್ಸಿಗೆ ಸಂತೋಷ ಸಿಗುತ್ತೆ. ಅವ್ರು ಮತ್ತೆ ಇನ್ನೂ ಒಂದು ತಿಂಗಳಲ್ಲಿ ಬೇಕು ಎಷ್ಟು ಕೆಲಸ ಮಾಡಿದ್ರೆ ಅವರಿಗೆ ಸುಸ್ತು ಅಂತ ಅನಿಸಲ್ಲ. ಯಾಕಂದರೆ ಮನಸ್ಸಿನ ಸಂತೋಷದ ಮುಂದೆ ಬೇರೆ ಎಲ್ಲ ನಗಣ್ಯ ಅಂತ ಅನಿಸುತ್ತೆ. ಹಾಗಾಗಿ ನೀವು ಇದನ್ನು ಒಂದು ಸತಿ ನೀವು ಪ್ರಯತ್ನ ಮಾಡಿ ನೋಡಿ. ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬಾಯ್.